ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನೇಷಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಸುಲಭವಾಗಿ ಮಫಿನ್ ಅಥವಾ ಕಪ್ ಕೇಕ್ನ ಯಾವ ರೀತಿ ಕಪ್ಗಳು ಅಥವಾ ಓವನ್ನು ಕುಕ್ಕರು ಯಾವುದೂ ಇಲ್ದಿರ ಒಂದು ಪಡ್ಡು ಪಾತ್ರೆಯಲ್ಲಿ ತುಂಬ ಸುಲಭವಾಗಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಪ್ಲೀಸ್ ಒಂದು ಸಲ ಟ್ರೈ ಮಾಡಿ. ಈ ಹೊಸ ವರ್ಷಕ್ಕೆ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಮಾಡಿಕೊಡಿ, ತುಂಬ ಖುಷಿಯಿಂದ ತಿಂತಾರೆ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಬೌಲಿಗೆ ಅರ್ಧ ಕಪ್ಪು ಕಾಯಿಸಿ ಆರಿಸಿರುವಂಥ ಹಾಲನ್ನ ಸೇರಿಸಿ 2 ಸ್ಪೂನ್ ಬೆಣ್ಣೆನ ಸ್ವಲ್ಪ ಕರಗಿಸಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಅದಕ್ಕೆ 3 ಸ್ಪೂನ್ ಮೊಸರು ಸಹ ಸೇರಿಸಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಯಾವ ಕಪ್ಪಲ್ಲಿ ಅರ್ಧ ಕಪ್ ಹಾಲು ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ 1 ಕಪ್ಪು ಮೈದಾನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಅರ್ಧ ಕಪ್ಪು ಸಕ್ಕರೆನ ಸೇರಿಸಿದ್ದೀನಿ. ನಮಗೆ ಸ್ವಲ್ಪ ಸಿಹಿ ಕಡಿಮೆ ಹಾಕ್ಕೊಂಡಿದ್ದೀವಿ. ನೀವು ಬೇಕಂದರೆ ಒಂದು 3/4 ಬೌಲು ಸಹ ಸೇರಿಸಿ ಮಾಡ್ಕೋಬೋದು. ಇವಾಗ ಸಕ್ಕರೆ ಪುಡಿ ಮತ್ತು ಮೈದಾನ ಜರಡಿ ಮಾಡಿ ಅದಕ್ಕೆ 1/4 ಸ್ಪೂನು ಬೇಕಿಂಗ್ ಪೌಡರು ಮತ್ತು 1/4 ಸ್ಪೂನ್ ಬೇಕಿಂಗ್ ಸೋಡಾನ ಸೇರಿಸಿ 2 ಸ್ಪೂನ್ ಕೋಕೋ ಪೌಡರ್ನು ಸಹ ಸೇರಿಸಿ ಜರಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಜರಡಿ ಮಾಡಿದ್ದಾದಮೇಲೆ ಎಲ್ಲನೂ ನೀಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಗಟ್ಟಿಯಾದಲ್ಲಿ ಸ್ವಲ್ಪ ಹಾಲನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ತೆಳ್ಳಗಾದರೆ ಸ್ವಲ್ಪ ಮೈದಾನ ಸೇರಿಸ್ಕೊಳ್ಳಿ. ಇವಾಗ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಹೇಳಿ ಹಾಲನ್ನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ರೀತಿ ಮಿಕ್ಸ್ ಆದಮೇಲೆ 1-2 ಹನಿ ವೆನಿಲಾ ಎಸೆನ್ಸ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ದು ಎಸೆನ್ಸ್ನ ಸೇರಿಸ್ಕೋಬೋದು. ಇವಾಗ ಇದು ಆಪ್ಷನಲ್ಲು. ಚಾಕೋ ಚಿಪ್ಸ್ ಹಾಕೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದ್ದರೆ ಸೇರಿಸ್ಕೊಳ್ಳಿ. ನೋಡಿ, ಬ್ಯಾಟರು ಈ ರೀತಿ ರೆಡಿಯಾಗಿದೆ. ಇವಾಗ ಒಂದು ಹಂಚನ್ನ ಸ್ಟವ್ ಮೇಲೆ ಒಂದು 10 ನಿಮಿಷ ಫ್ರೀ ಹೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಪಡ್ಡು ತವನ ಇಟ್ಟು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ. ಇವಾಗ ರೆಡಿಯಾಗಿರುವಂತಹ ಬ್ಯಾಟರ್ನ ಒಂದೊಂದೇ ಸ್ಪೂನ್ನ ಸೇರಿಸ್ಕೊಂಡು ಇವಾಗ ಮೇಲ್ಗಡೆ ಬೇಕು ಅಂದರೆ ನೀವು ಚಾಕೋ ಚಿಪ್ಸ್ನ ಸಹ ಸೇರಿಸ್ಕೋಬೋದು. ಇವಾಗ ಇದಾದಮೇಲೆ ಒಂದು 8ರಿಂದ 10 ನಿಮಿಷ ಮುಚ್ಚಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ತುಂಬ ಈಸಿಯಾಗಿ ಪಡ್ಡು ಕಲ್ಲಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ನೋಡಿ, ಈ ಥರ ಕಡ್ಡಿ ಚುಚ್ಚಿ ನೋಡಿದಾಗ ಅದಕ್ಕೆ ಅಂಟಿದ್ರೆ ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಅಂಟಲಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ನೋಡಿ ಎಷ್ಟು ಈಸಿಯಾಗಿ ಪಡ್ಡು ಕಲ್ಲನ್ನ ಬಿಡ್ತಾ ಇದ್ದಾರೆ ಅಂತ. ತುಂಬ ಈಸಿ ಈ ರೆಸಿಪಿ. ಈ ಹೊಸ ವರ್ಷಕ್ಕೆ ಒಂದು ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೊಂದು ಬ್ಯಾಚ್ ಕೂಡ ಅದೇ ರೀತಿ ಮಾಡ್ಕೋತಾ ಇದ್ದೀನಿ. ನೋಡಿ, ಕುಕ್ಕರು ಅಥವಾ ಓವನ್ನು ಯಾವುದೂ ಇಲ್ದಿರ ಪಡ್ಡು ಕಲ್ಲಲ್ಲಿ ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀವಿ. ಇದೇ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹೊರಗಡೆ ಅಂಗಡಿಯಲ್ಲಿ ತಂದು ಕೊಡೋದಕ್ಕಿಂತ ಈ ಥರ ರುಚಿಯಾಗಿ ಮನೆಯಲ್ಲಿ ಈ ಹೊಸ ವರ್ಷಕ್ಕೆ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ನೋಡಿ, ತುಂಬ ಸ್ಪಾಂಜಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.